ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಟೇಸ್ಟಿಯಾಗಿರುವಂಥ ಗೋಧಿ ದೋಸೆ ರೆಸಿಪಿ ನೋಡೋಣ. ಒಂದು ಬಟ್ಲಲ್ಲಿ 2 ಬಟ್ಲು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು 1 ಸ್ಪೂನ್ ಜೀರಿಗೆ. ಇದಕ್ಕೆ ನೀರು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ದಂಗೆ ಕಲಸಿಟ್ಕೋಬೇಕು ದೋಸೆ ಹಿಟ್ಟು. ಇದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪ್ನೆಸ್ ಚೆನ್ನಾಗಿ ಬರುತ್ತೆ ದೋಸೆಯಲ್ಲಿ. ಈಗ ಅಕ್ಕಿ ಹಿಟ್ಟನ್ನು ಗಂಟಿಲ್ದಂಗೆ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಮಾಡೋಕ್ಕೆ ಬೇಜಾರಾದಾಗ ಇನ್ಸ್ಟೆಂಟಾಗಿ ದೋಸೆ ತಿನ್ಬೇಕು ಅನಿಸ್ದಾಗ ಇದು ಇಮಿಡಿಯೇಟು ಬೇಗನೆ ಮಾಡ್ಕೊಂಡು ತಿನ್ಬೋದು. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ಚೆನ್ನಾಗಿ ಕಾದಿರೋ ಹೆಂಚಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಸುತ್ತಲೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ಸ್ವಲ್ಪ ಕಟ್ ಮಾಡಿರೋ ಸಣ್ಣ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡ್ರೆ ರುಚಿಕರವಾದಂಥ ಗೋಧಿ ದೋಸೆ ರೆಡಿ. ಇದ್ರ ಜೊತೆ ಕಾಯಿ ಚಟ್ನಿ ಯಾವ್ದಾದ್ರು ಪಲ್ಯ ಮಾಡ್ಕೊಂಡ್ವಿ ಅಂದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗೋಧಿ ದೋಸೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇದು ನನ್ನ ಮನೆಯವ್ರದ್ದು ಫೇವ್ರೆಟ್ ಡಿಶ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಯಾವುದೇ ಸೋಡಾ ಬೇಡ, ಉದಕ್ಕೆ ಬೇಡ, ಏನೂ ಮಾಡೋದು ಬೇಡ. ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ನಾವು ದೋಸೆ ತಿನ್ನಬೇಕು ಅನಿಸ್ದಾಗ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಬಿಸಿ ಬಿಸಿಯಾದಂಥ ಗೋಧಿ ದೋಸೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.